ಬಿಜೆಪಿ ನಾಯಕ ಎಂಎಲ್ಸಿ ರವಿಕುಮಾರ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಜುಲೈ 8ನೇ ತಾರೀಕು ಪ್ರಕರಣವನ್ನು ಮುಂದೂಡಿದೆ. ಸರ್ಕಾರ ದುರುದ್ದೇಶದಿಂದ ನನ್ನ ವಿರುದ್ಧ ಪ್ರಕರಣ ದಾಖಲಿಸಿದೆ. ಅವರ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೆ, ನಾನು ವೈಯಕ್ತಿಕ ಹೇಳಿಕೆ ಅಲ್ಲ ಅಂತ ರವಿಕುಮಾರ್ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಅರುಣ್ ಶ್ಯಾಮ್ ಹಿರಿಯ ವಕೀಲರು ಹೈಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆಯನ್ನು ಜುಲೈ 8ನೇ ತಾರೀಕಿಗೆ ಮುಂದೂಡಿದ ಹೈಕೋರ್ಟ್ ಅಲ್ಲಿ ತನಕ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು, ಅರ್ಥಾತ್ ಅವರನ್ನು ಬಂಧಿಸಬಾರದು ಅಂತ ಹೇಳಿದೆ. ಆವತ್ತು ಬಿಜೆಪಿ ವಿಧಾನಸೌಧದ ಪಕ್ಕದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇತ್ತು. ಪ್ರತಿಭಟನೆಯ ನಂತರ ಮಾಧ್ಯಮಗಳ ಎದುರಿಗೆ ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಇದ್ರು. ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿ ಪತ್ರ ಕೊಡುವುದಕ್ಕೆ ಸಂಬಂಧಿಸಿದಂತೆ ಮುಖ್ಯ ಕಾರ್ಯದರ್ಶಿಯವರು ಕಚೇರಿಯಲ್ಲಿರಲಿಲ್ಲ ಅವತ್ತು. ಆ ವಿಷಯ ಮಾತಾಡುವಾಗ ರವಿಕುಮಾರ್ ಅವರು ಅವಹೇಳನಕಾರಿ ಹೇಳಿಕೆಯೊಂದನ್ನು ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಕೊಟ್ಟರು ಅಂತ ಕೇಳಿಸ್ಕೊಳ್ಳಿ. ಅವತ್ತೇನಾಯ್ತು ಅಂತ. ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ, ಬರೀ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಕೇಳ್ಬಿಡೋಣ ಅಂತ ಅನ್ನ ಅವ್ರಿಗೆ ಅಲ್ಲೇ ಕುತ್ಕೊಂಡಿರ್ತೀವಿ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ, ಬರೀ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಕೇಳ್ಬಿಡೋಣ ಅಂತ ಅನ್ನ ಅವ್ರಿಗೆ ಅಲ್ಲೇ ಕುತ್ಕೊಂಡಿರ್ತೀವಿ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ. ರವಿಕುಮಾರರ ಈ ಮಾತು ಕಾಂಗ್ರೆಸ್ ಅನ್ನು ಕೆರಳಿಸಿತು. ಉಳಿದಂತೆ ಬೇರೆ ಬೇರೆ ಬೆಳವಣಿಗೆಗಳು ತುಂಬ ಆಗಿದ್ದಾವೆ. AS ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ರವಿಕುಮಾರ್ ಅವರು ಹಾಗೆ ಮಾತನಾಡಿದಾಗ ನೀವು ಯಾಕೆ ನಕ್ರಿ ಅಂತ ಅಲ್ಲೇ ಇದ್ದ ವಿಧಾನಸೌಧ DCP ಅವರನ್ನು ಪ್ರಶ್ನಿಸಲಾಗಿತ್ತು. ಅವರು ಹೋಗಿ ಸ್ಪಷ್ಟೀಕರಣ ಕೊಟ್ಟು ಬಂದರು ಮುಖ್ಯ ಕಾರ್ಯದರ್ಶಿ ಅವರಿಗೆ. ಅವರು ಏನು ಹೇಳಿದ್ರು ಅನ್ನೋದನ್ನು ನಾನು ಗಮನಿಸಲಿಲ್ಲ ಅಂತ. ಕಾಂಗ್ರೆಸ್ ನಾಯಕರು ಇದು ಬಿಜೆಪಿ ಸಂಸ್ಕೃತಿ, RSS ಸಂಸ್ಕೃತಿ, ಕೊಳಕು ಮನಸ್ಸು, ಕೊಳಕು ಬುದ್ಧಿ, ಕೊಳಕು ನಾಲಿಗೆ ಎಲ್ಲವನ್ನೂ ಹೇಳಿದ್ರು. ಪ್ರಿಯಾಂಕ ಖರ್ಗೆ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ, ಕೇಳಿಸ್ಕೊ. ನೋಡಿ, ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ, ಶಾಖೆಯಿಂದ ಬಂದಂಥ ವ್ಯಕ್ತಿ. ಯಾವ ಶಾಖೆ? RSS. ಅದನ್ನು ಮುಂದುವರಿಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರಂದರೆ ಕೊಳಕ ಮನಸ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಯಾರು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕು, ನಿಮ್ಯಾನ್ಸ್ನಲ್ಲಿ ಇರಬೇಕು, ಅವರಿಗೆಲ್ಲ ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. BJPನವ್ರು ಎಂಥವ್ರಿಗೆ ಇಟ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನೂ ಇದರಲ್ಲಿ. ಅವರಿಗೆ ಕೆಟ್ಟ ಚಾಳಿ ಬಿದ್ದಿದೆ. ಅವರಿಗೆ ನೋಡಿ, ಭಾರತೀಯ ಜನತಾ ಪಕ್ಷ ಸಂಸ್ಕಾರಯುತವಾದಂಥ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ. ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು, ಅವ್ರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು, ಇವ್ರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು. ಇಂಥ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಇರಕೂಡದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಇದು ಬಿಜೆಪಿಯ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಯಾಕಂತಂದರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ, ಪದೇ ಪದೇ ಈ ರೀತಿಯ ಅಂದಂಥ ಹೇಳಿಕೆಗಳನ್ನು, ಮಹಿಳೆಯರಿಗೆ ಅಪಮಾನ ಮಾಡುವಂಥದ್ದು ಅವರ ಚಾಲಿಯಾಗಿಬಿಟ್ಟಿದೆ. BJPಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ. ವಿಧಾನಸೌಧದಲ್ಲಿ 10 ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು, ಅದು ಯಾರು? ಕೌನ್ಸಿಲ್ನ ಚೀಫ್ ವಿಪ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.